ರಾಯಚೂರು ಜಿಲ್ಲೆಯ ತಿಂತಣಿ ಬ್ರಿಡ್ಜ್ನ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಲ್ಲಿ ಜನವರಿ 12ರಿಂದ ಜನವರಿ 14ರವರೆಗೆ ಹಾಲುಮತ ಸಂಸ್ಕೃತಿ ವೈಭವ ಜರುಗಲಿದೆ ಎಂದು ಕನಕ ಗುರುಪೀಠದ ತಾಲೂಕು ಧರ್ಮದರ್ಶಿ ಕರಿಗಾರ್ ಚಂದ್ರಪ್ಪ ತಿಳಿಸಿದರು. ಹಗರಿಬೊಮ್ಮನಹಳ್ಳಿ ಪಟ್ಟಣದ ಸರ್ಕಿಟ್ ಹೌಸ್ನಲ್ಲಿ ಹಾಲುಮತ ಸಂಸ್ಕೃತಿ ವೈಭವದ ಪೋಸ್ಟರ್ ಅನಾವರಣಗೊಳಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪೀಠದಲ್ಲಿ ಜನವರಿ 12ರಂದು ಶಿವಸಿದ್ಧ ಯೋಗ ಮಂದಿರಕ್ಕೆ ಶಿಲಾನ್ಯಾಸ, ಪೂಜಾರಿಗಳ ಸಮಾವೇಶ ನಡೆಯಲಿದೆ. ಜನವರಿ 13ರಂದು ನಾನಾ ಕ್ಷೇತ್ರಗಳಲ್ಲಿ ಗುರುತರ ಸೇವೆ ಸಲ್ಲಿಸಿದ ಸಾಧಕರಿಗೆ ತಲಾ 50,000 ರೂಪಾಯಿ ಮೊತ್ತದ ಹಾಲುಮತ ಭಾಸ್ಕರ ಸಿದ್ಧಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಹಾಲುಮತ ವೈಭವ ಯಶಸ್ವಿಗೊಳಿಸಲು ತಾಲೂಕಿನಿಂದ ಪೂರಕ ಸಿದ್ಧತೆ ಕೈಗೊಳ್ಳಲಾಗುವುದು ಎಂದರು. ಇನ್ನು ಪುರಸಭೆ ಅಧ್ಯಕ್ಷ ಎಂ ಮರಿರಾಮಣ್ಣ ಮಾತನಾಡಿ, ಮಠದ ಆವರಣದಲ್ಲಿ ಜನವರಿ 14ರಂದು ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಜರುಗಲಿದೆ. ತಲಾ 50,000 ರೂಪಾಯಿ ಬಹುಮಾನ ಒಳಗೊಂಡ ಟಗರಿನ ಕಾಳಗ, ಎತ್ತುಗಳ ಭಾರ ಇಳಿಯುವ ಸ್ಪರ್ಧೆ ನಡೆಯಲಿದೆ. ಹಾಲುಮತ ಸಮಾಜ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಸಂಸ್ಕೃತಿ ಉತ್ಸವದ ಮೂಲಕ ಸಮಾಜವನ್ನು ಶ್ರೀಗಳು ಸುಸಜ್ಜಿತವಾಗಿ ಸಂಘಟಿಸುತ್ತಿದ್ದಾರೆ ಎಂದರು. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಕೋರಿ ಗೋಡಿ ಬಸಪ್ಪ, ನಿಕಟಪೂರ್ವ ಧರ್ಮದರ್ಶಿ ಬಣಕಾರ್ ಗೋಣೆಪ್ಪ, ಜಿಲ್ಲಾ ಕುರುಬರ ಸಂಘದ ಮಾಜಿ ಉಪಾಧ್ಯಕ್ಷ ರಾಮಲಿಂಗಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹ್ಯಾಳಾದ್ ಚನ್ನಬಸಪ್ಪ ಮಾತನಾಡಿದರು. ಇದೇ ವೇಳೆ ರಂಗಭೂಮಿ ಸೇವೆಗೆ ಗೌರವ ಡಾಕ್ಟರೇಟ್ ಪಡೆದ ಕಲಾವಿದ ಹರೇಗೊಂಡನಹಳ್ಳಿ ಡಾಕ್ಟರ್ ಉಮಾಶಂಕರ್ ಮತ್ತು ಧರ್ಮದರ್ಶಿಗಳನ್ನು ಸನ್ಮಾನಿಸಲಾಯಿತು. ಮುಖಂಡರಾದ ಡೊಳ್ಳಿನ ನಾಗಪ್ಪ, ಹುಡೆದ್ ಹುಲ್ಲಗಪ್ಪ, ಪರಶುರಾಮ್, ಭರಮನಗೌಡ, ನೆಲ್ಲುದ್ರಿ, ಶೇಖರಪ್ಪ, ಕೊಟ್ರೇಶ ಸೇರಿದಂತೆ ಇತರರು ಇದ್ದರು. ಹಾಲುಮತ ಸಂಸ್ಕೃತಿನ ಮತ್ತು ಒಂದು ಒಗ್ಗಟ್ಟು ಇವನ್ನೆಲ್ಲ ನಾವು ತಿಳಿಸ್ಲಿಕ್ಕೆ ಮತ್ತು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತು ಅದರ ಜೊತೆಗೆ ನಾನು ಈ ಹಿಂದೆ ಧರ್ಮದರ್ಶಿಯಾಗಿ ನಾನು 4 ವರ್ಷ ಕೆಲಸ ಮಾಡಿದ್ದೀನಿ. ನಾನು ಸ್ವಾಮೀಜಿಗಳ ಅವರ ಆಶೀರ್ವಾದದಿಂದ, ಅವರ ಒಂದು ನುಡಿಯಿಂದ ನಾನು ಚಾಚು ತಪ್ಪದೆ ನಮ್ಮ ತಾಲೂಕಿನಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಮ್ಮ ಹಾಲುಮತ ಸಂಸ್ಕೃತಿಯ ಇವನ್ನ 3 ಹಳ್ಳಿಗೆ ನೀವು ಉಪನ್ಯಾಸ ಮಾಡಬೇಕು ಅಂತಂದು ಅದರ ಬಗ್ಗೆ ನುರಿತ ಗಣ್ಯರನ್ನು ಕರೆಸಿ ಅಥವಾ ನಮ್ಮ ಸ್ವಾಮೀಜಿಗಳೇ ಬಂದು ಒಂದು ಭಂಡಾರದ ಬಗ್ಗೆ, ಡೊಳ್ಳಿನ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಒಂದೊಂದು ಹಳ್ಳಿಯಲ್ಲಿ ಪ್ರವಚನಗಳನ್ನ ಇಟ್ಕೊಂಡು ನಾನು ಮಾಡುತ್ತಾ 4 ವರ್ಷ ಕೆಲವು 3 ಹಳ್ಳಿ 1 ವರ್ಷ. ಅದೇ ರೀತಿಯಾಗಿ ನಮ್ಮ ಕಾಗಿನೆಲೆ ಕನಕ ಗುರುಪೀಠ ತಿಂತಣಿ ವಿಭಾಗದಲ್ಲಿ ಪ್ರತಿ ವರ್ಷದಂತೆ ಜನವರಿ 12, 13, 14 ಏನು ಉತ್ಸವ ಹಾಲುಮತ ಸಂಸ್ಕೃತಿ ಉತ್ಸವ ಮಾಡ್ತಾ ಬಂದಿದ್ದಾರೆ. ಇದೇ ವರ್ಷ ಕೂಡ ಅತ್ಯಂತ ವಿಜೃಂಭಣೆಯಿಂದ ಸ್ವಾಮೀಜಿಗಳು 12, 13, 14 ಜನವರಿ 12, 13, 14 ವಿಜೃಂಭಣೆಯಿಂದ ಹಾಲುಮತ ಸಂಸ್ಕೃತಿ ವೈಭವ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ತಾಲೂಕು ವತಿಯಿಂದ ಹೆಚ್ಚಿನ ಮಟ್ಟದಲ್ಲಿ ನಾವು ಹೋಗಿ ಹಾಲುಮತ ಸಂಸ್ಕೃತಿ ವೈಭವ ಇದರಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತೇಳಿ ಕೇಳಿಕೊಳ್ಳುತ್ತಾ ಟಗರಿನ ಕಾಳಗ ಇರುತ್ತದೆ. ಆಮೇಲೆ ಸಂಸ್ಕೃತ ಸಿದ್ಧ ವೈದ್ಯರಿಂದ ಉಚಿತ ಆರೋಗ್ಯ ಸ್ಪಂದನಾ ಕಾರ್ಯಕ್ರಮ, ಆಮೇಲೆ ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ಸರ್ವಸಿದ್ಧರ ಸ್ಮರಣೋತ್ಸವ ಇರ್ತದೆ. ಆಮೇಲೆ ಹಾಲುಮತ ಭಾಸ್ಕರ, ಕನಕರತ್ನ, ಸಿದ್ಧಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ. ಆಮೇಲೆ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ನಮ್ಮ ಡಾಕ್ಟರ್ ಉಮಾಶಂಕರ್ ಅವರ ನೇತೃತ್ವದಲ್ಲಿ ನಾವು ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ಸ್ಪಾನ್ಸರ್ ಮಾಡ್ಬೇಕಂತೇಳಿ ಇದ್ವಿ. ಸ್ವಾಮೀಜಿಯವರು ಇದಕ್ಕೆ ಇಲ್ಲಪ್ಪ, ಆಲ್ರೆಡಿ ನಮ್ಮ ಕೊಪ್ಪಳ ಶಾಸಕರು ಹೇಳಿದ್ದಾರೆ, ಆಲ್ರೆಡಿ 2 ದಿವಸ ಅವರೇ ಮಾಡಿಸ್ತಾರೆ ಅಂತೇಳಿ ಹೇಳಿರೋ ಸಲುವಾಗಿ ನಿಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ಶಿವರಾತ್ರಿ ದಿವಸ ನೀವು ಈ ನಾಟಕ ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ, ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಶಿವರಾತ್ರಿ ದಿವಸ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ನಾಟಕ ಪ್ರದರ್ಶನ ಇರುತ್ತದೆ. ಆದ ಕಾರಣ ತಾವುಗಳೆಲ್ಲ ಯಾವ ನಾಟಕ? ರಕ್ತರಾತ್ರಿ. ನಾವು ಆ್ಯಕ್ಚುಲಿ ಇದರಲ್ಲೇ ಸಂಸ್ಕೃತಿ ವೈಭವದಾಗೆ ನಾವು ಕೇಳಿದ್ವಿ, ಬೇಡ 1 ದಿವಸ ಕೊಡೋರು ಬುದ್ಧಿ
ನಮ್ಮ ತಾಲೂಕಿನಿಂದ ನಮ್ಮ ಹಳೆ ಕಲಾವಿದರಿದ್ದಾರೆ, ಡಾಕ್ಟರೇಟ್ ಪ್ರಶಸ್ತಿ ಪಡೆದಿರೋರಂತಿದ್ದಾರೆ, ನಮ್ಮ ಸಮಾಜದವರೇ ಇದ್ದಾರೆ ಅಂತ ಕೇಳ್ಕೊಂಡ್ವಿ. ಇಲ್ಲಪ್ಪ ಆಗಲೇ ಕೊಟ್ಬಿಟ್ಟಿದ್ದೀನಿ, ಇದೊಂದು ಸಲ ನೀನು ಸರಿ ಹೇಳ್ಬಿಡು ನಿಮ್ಮ ತಾಲೂಕಿನವರಿಗೆ ತುಂಬ ಧನ್ಯವಾದ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಶಿವರಾತ್ರಿ ದಿವಸ ಸಾಮೂಹಿಕ ವಿವಾಹಗಳಂತ ಇಟ್ಕೊಂತಾರಂತೆ, ಅದರಲ್ಲಿ ನಿಮ್ಮ ನಾಟಕ ನೀವು ಪ್ರದರ್ಶನ ಮಾಡಿರಿ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಾಗಿ ತಾಲೂಕಿನ ಜನ ಎಲ್ಲ ನಮ್ಮ ಹಾಲುಮತ ಸಮಾಜದವರೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಕೇಳ್ಕೊಂಡೆ.